ಅದಕ್ಕಾಗಿ ನಾವು KEA ಕೊಟ್ಟಿದ್ದೇವೆ. KEA ಏನು ಹೇಳಿದರು ನಮಗೆ ಅಂತ ಹೇಳಿದರೆ 54,000 ಜನ ಇರ್ತಕ್ಕಂಥದ್ದು ಒಂದೇ ಬೆಂಗಳೂರಿನಲ್ಲೇ ನಾವು ಮಾಡ್ಬೋದು, ನಮಗೆ ಕೆಪಾಸಿಟಿ ಇದೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ಒಂದು ಪರೀಕ್ಷೆ ಏನು ಪ್ರಶ್ನಾತೀತವಾಗಿತ್ತು, ಅದಕ್ಕೋಸ್ಕರ ನಾವು ಅಲ್ಲಿ ಮಾಡೋದಕ್ಕೆ ತೀರ್ಮಾನವನ್ನು ನಾವೆಲ್ಲ ಕಾನ್ಷಿಯಸ್ಲಿ ತೊಗೊಂಡಿದ್ದೇವೆ. ಹಾಗಾಗಿ ಈ ಒಂದು ಎಕ್ಸಾಮನ್ನು ಅಲ್ಲೇ ಮಾಡ್ತೀವಿ. ಏನು ಈಗ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಇವೆಲ್ಲ ಸ್ವಲ್ಪ ತೊಂದರೆ ಆಗ್ತವೆ, ನಾನು ಒಪ್ಕೊಳ್ತೀನಿ. ಆದರೂ ಕೂಡ ಅವರ ಜೀವನದ ದೃಷ್ಟಿಯಿಂದ ಮತ್ತಿನ್ನೊಂದು ಬಾರಿ ಆಗಬಾರ್ದಲ್ಲ. ಇಲ್ಲೆಲ್ಲೋ ಇನ್ನೊಂದು ಏನೋ ಒಂದು ಸಣ್ಣ ಅಲ್ಲ, ಆಗುತ್ತೆ ಮುಂದೆ ಮಾಡ್ತೀವಿ. ಮುಂದೆ ಇನ್ನೂ ನಮಗೆ 660 PSIಗಳನ್ನು ರೆಕ್ರೂಟ್ ಮಾಡ್ತೀವಿ ನೆಕ್ಸ್ಟ್ ಸ್ಟೇಜಿಗೆ. ಈಗ ನಮಗೆ 545 ಪ್ಲಸ್ ಇನ್ನೊಂದು 403 ಎಕ್ಸಾಕ್ಟ್ಲಿ. ಅದಾದ ಮೇಲೆ ನಮಗೆ ಇನ್ನೂ 660 ರೆಕ್ರೂಟ್ ಮಾಡ್ತೀವಿ. ಅಲ್ಲೇ ಒಟ್ಟಲ್ಲಿ ಅದನ್ನು ಇಲ್ಲೇ ಮಾಡ್ತೀವಿ. ಏನು ಇದು ಯಾಕೆಂದರೆ ಈಗಾಗಲೇ ತುಂಬ ಡಿಲೇ ಆಗಿದೆ, 3 ವರ್ಷ ಆಗ್ತಾ ಬಂತು. ಭಾಳ ಯುವಕರು ಎಕ್ಸಾಮ್ ತೊಗೊಂಡಿದ್ದವರು ಕೂಡ ಅವ್ರ ಏಜು ಆಗ್ತಾಯಿದೆ. ಇದೆಲ್ಲ ಕಾರಣಕ್ಕೆ ಮತ್ತೊಂದು ಅಂಥದ್ದು ಯಾವುದು ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಮುಂದಿಂದೆಲ್ಲ ನಾವು ಇಲ್ಲೇ ಮಾಡ್ತೀವಿ, ಮಾಮೂಲಾಗಿ ಇಲ್ಲೇ ಮಾಡ್ತೀವಿ. ಆಯಿತು.